ಈ ಸಂಚಿಕೆಯಲ್ಲಿ ಆಶಾ ಸೀರಿಯಲ್ ಏನಾಗಿದೆ ನೋಡೋಣ. ಮೀನಾ ಅಡುಗೆ ಮನೆಯಲ್ಲಿ ಸ್ಟವ್ ಒರೆಸ್ತಾ ಇರ್ತಾಳೆ. ಇಷ್ಟರಲ್ಲಿ ಸೂರ್ಯ ಬರ್ತಾನೆ. ಮೀನಾ, ಏನಮ್ಮ ನೀನು, ಇಡೀ ಮನೆ ಲೈಟ್ ಆಫ್ ಆಗಿ ಕತ್ಲಾಗಿದೆ, ನೀನು ಮಾತ್ರ ಒಬ್ಬಳೇ ಕೆಲಸ ಮಾಡ್ತಾ ಇದೆಯಲ್ಲೇ ಅಂತಾನೆ ಸೂರ್ಯ. ಮೀನಾ ಇದ್ಕೊಂಡು, ಸ್ಟವ್ ಒಂದು ಒರೆಸ್ಬಿಟ್ರೆ ಮುಗೀತು, ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳಿತೀನಿ ಅಂತಾಳೆ. ಸಿಂಕಲ್ಲಿ ತುಂಬೋಗಿರೋ ಪಾತ್ರೆಗಳು ನೋಡ್ತಾನೆ ಸೂರ್ಯ. ಲೇ, ನಾನು ಆವತ್ತೇ ನಿಂಗೆ ಹೇಳಿರ್ಲಿಲ್ವಾ ಒಬ್ಬಳೇ ಇಷ್ಟೊಂದು ಕೆಲಸ ಮಾಡಬೇಡ ಅಂತ. ನೀನು ಯಾರೇ, ನೀನು ತಿಂದಿಟ್ಟು ತಟ್ಟೆನೂ ತೊಳೆಯೋಕ್ಕಾಗಲ್ವಾ ಇವ್ರಿಗೆ ಅಂತ ಹೇಳ್ತಾನೆ ಸೂರ್ಯ. ಹಾಗೆ ಕೋಪದಲ್ಲಿ ಮಂಗ್ಯ ಪೆಂಗ್ಯ ಅಂತ ಕೂಗ್ತಾ ಇರ್ತಾನೆ ಸೂರ್ಯ. ಆಗ ಮೀನಾ, ರೀ ಎಲ್ಲರೂ ಮಲಗಿದರೆ ಸುಮ್ಮನೆ ಇರೇ ಅಂತ ತಡಿತಾಳೆ. ಹ್ಞೂ ಆಯಿತು, ಅವರೆಲ್ಲ ಮಲ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಲಿ, ನೀನೊಬ್ಬಳೇ ಕೆಲಸ ಮಾಡ್ಕೊಂಡು ಬಿದ್ದಿರೋ ಅಂತಾನೆ ಸೂರ್ಯ ಮೀನಾನ. ಏಯ್, ನಿನಗೇನೇ ಬಂದಿರೋದು ನಿನಗೆ ಅಂತಾನೆ ಮೀನಾನ ಸೂರ್ಯ. ನಿನಗೆ ಫಸ್ಟ್ ಆಫ್ ಆಲ್ ಸ್ವಂತ ಬುದ್ಧಿನೂ ಇಲ್ಲ, ಗಂಡ ಹೇಳಿರೋದು ಕೇಳೋದಿಲ್ಲ, ಅನ್ಭವ್ಸು ಅಂತಾನೆ ಸೂರ್ಯ ಮೀನಾನ. ನನಗೇನು ತೊಂದರೆ ಆಗ್ತಿಲ್ಲ, ಊಟ ಬಡಿಸ್ಲಾ ಅಂತಾಳೆ ಮೀನಾ. ನನಗೆ ಯಾವ ಊಟನೂ ಬೇಡ, ಹೊರಗಡೆ ಮಾಡ್ಕೊಂಬಂದೆ ಅಂತ ಹೇಳ್ತಾ ಇಲ್ವಾ ಅಂತಾನೆ ಸೂರ್ಯ. ನಾನು ನೀರು ಕುಡಿತೀನಿ, ನೀರೊಂದೇ ಸಾಕು ನನಗೆ ಅಂತಾನೆ ಸೂರ್ಯ. ಬಿಸಿನೀರು ಕಾಯಿಸ್ಕೊಡ್ತೀನಿ ರೀ ಅಂತಾಳೆ ಮೀನಾ. ಬೇಡಮ್ಮ, ನಾನು ತಣ್ಣೀರೇ ಕುಡ್ಕೊತೀನಿ ಅಂತಾನೆ ಸೂರ್ಯ. ಹೊರಗಡೆ ಮಳೆ ಬರ್ತಿದೆ, ಚಳಿ ಆಗುತ್ತೆ, ತಣ್ಣೀರು ಕುಡಿದ್ರೆ ಗಂಟ್ಲು ಹಾಳಾಗುತ್ತೆ ಅಂತಾಳೆ ಮೀನಾ. ಆಯ್ತಪ್ಪ, ನೀನು ಹಿಂಗೆ ಎಲ್ರಿಗೂ ಸೇವೆ ಮಾಡಿಕೊಂಡೇ ಇದ್ಬಿಡು ಅಂತಾನೆ ಸೂರ್ಯ. ನಾನೇನು ಹೇಳೋ ಅಷ್ಟೇನಿಲ್ಲ, ಅವರೇ ಕೇಳ್ತಾರೆ, ಅವ್ರು ಕೇಳಿದ್ದನ್ನು ನಾನು ಮಾಡಿಕೊಡ್ತೀನಿ ಅಷ್ಟೇ ಅಂತಾಳೆ ಮೀನಾ. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಿಸಿನೀರು ಕಾಯಿಸ್ಕೊಂಡು ರೂಮ್ ಒಳಗೆ ಹೋಗ್ತಾಳೆ ಮೀನಾ. ರೀ, ಬಿಸಿನೀರು ತಗೊಳ್ರಿ, ಬಿಸಿ ಇದೆ ಅಂತಾಳೆ ಮೀನಾ. ಸೂರ್ಯ ಮೊಬೈಲಲ್ಲಿ ಗೇಮ್ ಆಡ್ಕೊಂಡು ಬ್ಯುಸಿಯಾಗಿರ್ತಾನೆ. ಸೂರ್ಯ ಮೊಬೈಲ್ ನೋಡ್ಕೊತ ಬಿಸಿನೀರು ಕುಡಿದ್ಬಿಡ್ತಾನೆ, ಬಾಯಿ ಸುಟ್ಟೋಗ್ಬಿಡುತ್ತೆ. ರೀ, ನೀರು ಬಿಸಿ ಇದೆಯಾ ಅಂತ ಹೇಳ್ದೆ ತಾನೇ, ನೋಡ್ಕೊಂಡು ಕುಡಿಬಾರ್ದಾ ಅಂತಾಳೆ ಮೀನಾ. ಲೇ, ಬಿಸಿನೀರು ಕೊಡ ಅಂದರೆ ಒಳ್ಳೆ ಕುದಿಯೋ ನೀರು ಕೊಟ್ಟಿದೆಯಲ್ಲೇ, ಇದನ್ನು ಕುಡಿಲ್ಲ, ಸ್ನಾನ ಮಾಡಲಾ ಅಂತಾನೆ ಸೂರ್ಯ. ರೋಹಿಣಿ ಇಷ್ಟು ಬಿಸಿಯಾಗೆ ಕುಡಿಯೋದಂತೆ, ಇಲ್ಲ ಅಂದರೆ ಜೀರ್ಣ ಆಗೋಳ್ವಂತೆ ಅಂತಾಳೆ ಮೀನಾ. ಕೇಳಬೇಕಾಗಿತ್ತು, ತಿಂದಿರೋದು ಜೀರ್ಣ ಆಗಬೇಕಾ ಇಲ್ಲ ಜೀರ್ಣಾಂಗನೇ ಬೆವ್ತೋಗ್ಬೇಕಾ ಅಂತಾನೆ ಸೂರ್ಯ. ಹೋಗೆಲೇ, ಅವ್ರು ಹೇಳಿದ್ದನ್ನೆಲ್ಲ ಯಾಕೆ ಮಾಡ್ತಾ ಇದೆಯಾ ನೀನು ಅಂತಾನೆ ಸೂರ್ಯ ಮೀನಾನ. ನಿನಗೆ ಕೊಟ್ಟಂಗೆ ಅವ್ರಿಗೂ ದೇವ್ರು 2 ಕೈ ಕಾಲು ಕೊಟ್ಟಿದ್ದಾನೆ, ಹೇಳಿದ್ದನ್ನೆಲ್ಲ ಮಾಡ್ತೀಯ, ಒಳ್ಳೆ ಕೂಲಿ ಹಾಳಾಗ್ಬಿಟ್ಟಿದೆಯಲ್ಲಮ್ಮ ನೀನು. ನೋಡಿಲ್ಲಿ, ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ, ಹೂವು ಕಟ್ಕೊಂಡು ಒಳ್ಳೆ ಹೂವು ಥರನೇ ಇದ್ದೆ, ಈಗ ಪಾತ್ರೆ ಮುಂದೆ ನಿಂತ್ಕೊಂಡು ಸೀದೋಗ್ಬಿಟ್ಟಿದ್ಯಾ. ಹೊರೋ ಶಕ್ತಿ ಇದೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಕತ್ತೆ ಮೇಲೆ ಮೂಟೆ ಎಲ್ಲ ಬೆಟ್ಟನೇ ತಂದಿಟ್ಬಿಡ್ತಾರೆ ಅಂತಾನೆ ಸೂರ್ಯ. ಶಕ್ತಿ ಇರೋವರೆಗೂ ಹೊರನ ಬಿಡಿ ಅಂತಾಳೆ ಮೀನಾ. ಅದಾದ್ಮೇಲೂ ಜನ ಸುಮ್ಮನೆ ಬಿಡೋದಿಲ್ಲ, ಯಾಕೇಳು, ಅವ್ರನ್ನ ಸತ ಶೋಂಬೇರಿಗಳಾಗಿ ನೀನೇ ಮಾಡಿರ್ತೀಯ ಅಂತ ಹೇಳ್ತಾನೆ ಸೂರ್ಯ. ಆಮೇಲೆ ಏನು ಮಾಡಿದ್ದ ಅಡುಗೆ ಅಂತ ಕೇಳ್ತಾನೆ ಸೂರ್ಯ ಮೀನಾನ. ರೋಹಿಣಿ ಮನೋಜರಿಬ್ಬರು ಡಯಟ್ ಅಂತೆ, ಅದಕ್ಕೆ ಚಪಾತಿ ಮಾಡಿಕೊಟ್ಟೆ ಅಂತಾಳೆ ಮೀನಾ. ಆಮೇಲೆ ಅಂತಾನೆ ಸೂರ್ಯ. ಶ್ರುತಿ ಹೊಸ್ದಾಗಿ ಮದುವೆ ಆಗಿ ಮನೆಗೆ ಬಂದಿರೋಳಲ್ವಾ, ಅದಕ್ಕೆ ಜಾಮೂನು ಚಿತ್ರಾನ್ನ ಮಾಡಿಕೊಟ್ಟೆ ಅಂತಾಳೆ ಮೀನಾ. ಅದನ್ನೇ ರವಿ ಕೂಡ ತಿಂದ ಅಂತಾಳೆ ಮೀನಾ. ಆಮೇಲೆ ಅಂತಾನೆ ಸೂರ್ಯ. ಅತ್ತೆ ಅವಲಕ್ಕಿ ಬೇಕು ಅಂತ ಕೇಳಿದ್ರು, ಮಾವ ಏನು ಕೇಳಿಲ್ಲ, ಆದರೂ ಅವ್ರಿಗೆ ಉಪ್ಪಿಟ್ಟು ಮಾಡಿಕೊಡು ಅಂದರು, ಮಾಡಿಕೊಟ್ಟೆ ಅಂತಾಳೆ ಮೀನಾ. ಥೋ ಲೇ, ಹೋಟ್ಲಲ್ಲಾದರೂ ಸಹಾಯಕ್ಕಂತೆ 4 ಜನ ಇರ್ತಾರೆ, ಇಷ್ಟು ಐಟಮ್ಗಳು ನೀನು ಒಬ್ಬಳೇ ಮಾಡ್ದೇನೆ ಅಂತಾನೆ ಸೂರ್ಯ. ಆಗ ಮೀನಾ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾಳೆ.